ಈ ಡಿಸೆಂಬರ್ ತಿಂಗಳಲ್ಲಿ ನೀವೇನಾದರೂ ಪ್ರವಾಸ ಮಾಡುವ ಆಲೋಚನೆಯಲ್ಲಿದ್ದರೆ ನಿಮಗಿದೆ ಇಲ್ಲೊಂದು ಬೆಸ್ಟ್ ಪ್ಲೇಸ್. ನಮ್ಮ ಮಂಜಿನ ನಗರಿ ಕೊಡಗು ಜಿಲ್ಲೆ ಈ ಮೈ ನಡುಗುವ ಚಳಿಗಾಲದಲ್ಲಿ ತನ್ನ ಭೂಲೋಕದ ವೈಭೋಗದೊಂದಿಗೆ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಇಲ್ಲಿ ರಸ್ತೆಯುದ್ದಕ್ಕೂ ಅರಳಿ ನಿಂತಿರುವ ಪುಷ್ಪ ಮಂಜರಿ ಎಂಥವರನ್ನು ಮೂಕ ವಿಸ್ಮಿತರನ್ನಾಗಿ ಮಾಡುತ್ತೆ. ಕೊಡಗು ಜಿಲ್ಲೆಯಲ್ಲಿ ಋತುಮಾನ ಬದಲಾವಣೆಗೂ ಅಲ್ಲಿನ ಪ್ರಕೃತಿಗೂ ನೇರ ಸಂಬಂಧವಿದೆ. ಒಂದೊಂದು ಋತುಮಾನದಲ್ಲಿ ಒಂದೊಂದು ಹೊಸ ಬಗೆಯ ಪ್ರಪಂಚಗಳು ಅಲ್ಲಿ ತೆರೆದುಕೊಳ್ಳುತ್ತವೆ. ಇದೀಗ ಚಳಿಗಾಲ ಬಂದಿದ್ದು ಕಣ್ಣು ಹಾಯಿಸಿದೆಲ್ಲೆಡೆ ವಿಶಿಷ್ಟ ಹೂಗಳ ರಂಗು ತುಂಬಿ ನೋಡುಗರಿಗೆ ವಿಶೇಷ ಮುದ ನೀಡ್ತಾ ಇದೆ. ಹಚ್ಚ ಹಸಿರ ರಾಶಿ ಮಧ್ಯೆ ಅಲ್ಲಲ್ಲಿ ಗಾಳಿಗೆ ತಲೆದೂಗುತ್ತಾ ನಿಂತಿರುವ ಸುಂದರಿಯರು. ಒಮ್ಮೆಗೆ ನೋಡಿದ್ರೆ ದೇವರೇ ಇಳಿದು ಬಂದು ರಂಗೋಲಿ ಬಿಡಿಸಿದ್ದಾನೇನೋ ಎಂಬಂತೆ ಭಾಸವಾಗುವ ನಯನ ಮನೋಹರ ಪುಷ್ಪರಾಶಿ. ಹೌದು, ಪ್ರತಿ ವರ್ಷ ಡಿಸೆಂಬರ್ ತಿಂಗಳ ಚಳಿಗಾಲಕ್ಕೆ ನಮ್ಮ ಕೊಡಗು ಜಿಲ್ಲೆ ಈ ರೀತಿ ಸಿಂಗರಿಸಿಕೊಂಡಿರುತ್ತೆ. ಕಾಡು ಮೇಡುಗಳಲ್ಲಿ ಹೊಸ ಬಗೆಯ ಆಕರ್ಷಕ ಕಾಡು ಮಲ್ಲಿಗೆ ಹೂಗಳು ತಲೆದೂಗಿ ನಸು ನಗಲು ಶುರು ಮಾಡ್ತಿವೆ. ಮಂಜು ಮುಸುಕಿದ ವಾತಾವರಣದಲ್ಲಿ ಈ ಹೂವುಗಳ ಅಂದ ಚಂದವನ್ನ ಆಸ್ವಾದಿಸೋದೇ ಒಂದು ಖುಷಿ. ಇದು ಕ್ರಿಸ್ಮಸ್ ಸಂದರ್ಭದಲ್ಲಿ ಹೆಚ್ಚು ಅರಳೋದ್ರಿಂದ ಕ್ರಿಸ್ಮಸ್ ಹೂ ಅಂತಾನೂ ಕರೀತಾರೆ. ಮಲ್ಲಿಗೆಯಂತೆ ಕಾಣೋದ್ರಿಂದ ಇದನ್ನ ಕಾಡು ಮಲ್ಲಿಗೆ ಅಂತಾನೂ ಕರೀತಾರೆ. ಸಾಮಾನ್ಯವಾಗಿ ಪಶ್ಚಿಮ ಘಟ್ಟದ ದಟ್ಟಾರಣ್ಯದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಈ ಹೂ ದಟ್ಟವಾಗಿ ಅರಳುತ್ತೆ. ಒಂದು ಕಡೆ ಚುಮ್ಮು ಚುಮ್ಮು ಚಳಿ, ಅದರೊಂದಿಗೆ ಮಂಜು ಮುಸುಕಿದ ವಾತಾವರಣ, ಇವೆರಡರೊಂದಿಗೆ ಇದೀಗ ಕಾಡು ಮಲ್ಲಿಗೆ ಹೂವಿನ ರಾಶಿ. ದಾರಿ ಹೋಕರಿಗಂತೂ ರಸ್ತೆ ಬದಿಯಲ್ಲಿ ಕಾಣಸಿಗುವ ಈ ಹೂವು ಕಣ್ಣಿಗೆ ಹಬ್ಬ ನೀಡುತ್ತೆ. ವಿಶೇಷವಾಗಿ ಪ್ರವಾಸಿಗರು ಹೂ ಕಂಡಲ್ಲೆಲ್ಲ ಗಾಡಿ ನಿಲ್ಲಿಸಿ ಸೆಲ್ಫಿ ತೆಗೆಸಿಕೊಂಡು ಸಂಭ್ರಮಿಸ್ತಾರೆ. ಹಾಗಾಗಿ ನೀವೇನಾದರೂ ಈ ವೀಕೆಂಡ್ನಲ್ಲಿ ಪ್ರವಾಸದ ಆಲೋಚನೆಯಲ್ಲಿದ್ದರೆ ಖಂಡಿತವಾಗಿಯೂ ಮಂಜಿನ ನಗರಿ ಕೊಡಗಿಗೆ ಭೇಟಿ ನೀಡಬಹುದು. ಮಡಿಕೇರಿ, ಸಂಪಾಜೆ, ಕುಶಾಲನಗರ ರಸ್ತೆಯಲ್ಲಿ ಪ್ರಯಾಣಿಸುವವರಿಗೆ ಇನ್ನೂ 15 ದಿನಗಳ ಕಾಲ ಕಣ್ಣಿಗೆ ಹಬ್ಬವೋ ಹಬ್ಬ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.